ಶುಭೋದಯ. ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ, ಪ್ರತಿ ಊಟವು ನಗು, ತೃಪ್ತಿ ಮತ್ತು ಆಹಾರ ಸುರಕ್ಷತೆಯ ವಿಶ್ವಾಸವನ್ನು ತರುವ ಜಗತ್ತನ್ನು ರಚಿಸೋಣ ಎಂದು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ವ್ಯಾಪಾರ ಜ್ಞಾನ ಕಲಿಸುವ ದೃಷ್ಟಿಯಿಂದ ಆಹಾರ ಮೇಳ ಮತ್ತು ಮಕ್ಕಳ ಸಂತೆ ಎಂಬ ಅದ್ಭುತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯಾತಿ ಗಣ್ಯರಿಗೆ ನಮಸ್ಕರಿಸುತ್ತಾ, ಶಾಲಾ ಮಕ್ಕಳಲ್ಲಿ ಆರ್ಥಿಕ ಜ್ಞಾನ, ವ್ಯವಹಾರ ಕೌಶಲ್ಯ ಬೆಳೆಸಲು ಆಯೋಜಿಸುವ ಕಾರ್ಯಕ್ರಮವಾಗಿದ್ದು, ಇಲ್ಲಿ ಮಕ್ಕಳು ತಾವೇ ತಯಾರಿಸಿದ ವಸ್ತುಗಳನ್ನು ಅಂದರೆ ಆಹಾರ, ಕರಕುಶಲ ವಸ್ತುಗಳು, ತರಕಾರಿಗಳು, ಹಣ್ಣುಗಳು ಮಾರಾಟ ಮಾಡುತ್ತಾರೆ. ಇದು ಸ್ವಯಂ ಉದ್ಯೋಗದ ಪ್ರೇರಣೆಯನ್ನ ನೀಡುತ್ತದೆ. ಮೊದಲಿಗೆ ಪ್ರಾರ್ಥನೆ. ನಮ್ಮ ನಾಡು ತನ್ನದೇ ಆದಂತಹ ಅದ್ಭುತ ಪರಂಪರೆಯನ್ನು ಹೊಂದಿದೆ. ಈ ನಾಡಿನಲ್ಲಿ ಎಲ್ಲ ಶುಭ ಸಮಾರಂಭಗಳಿಗೆ ಮೊದಲು ದೇವರಲ್ಲಿ ಪ್ರಾರ್ಥಿಸುವುದು ಒಂದು ಪ್ರತೀತಿ. ಅದರಂತೆ ಈ ಒಂದು ಶುಭ ಗಳಿಗೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸೋಣ. ಕುಮಾರಿ ನಮ್ರತಾರವರು ತಮ್ಮ ಸುಮಧುರ ಕಂಠದೊಂದಿಗೆ ಹಾಡಲು ವೇದಿಕೆಗೆ ಬರಮಾಡಿಕೊಳ್ಳೋಣ. ಮನ ಮಂದಿರದಲ್ಲಿ ದೀಪವ ಬೆಳಗೆ, ಮನ ಮಂದಿರದಲ್ಲಿ ದೀಪವ ಬೆಳಗೆ, ವರದೆ ಶಾರದನಿ ಅನವರತವು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತರನ್ನು ಹಾಗೂ ಸರ್ವರನ್ನ ಆದರದಿಂದ ಸ್ವಾಗತಿಸಲು ಶ್ರೀಮತಿ ಜಯಲಕ್ಷ್ಮಿ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನನ್ನ ಬೆಳಗಿನ ವಂದನೆಗಳು. ಇಂದಿನ ಕಾಲದಲ್ಲಿ ಮನೆಯಂಗಳ ಹಾಗೂ ಮೈದಾನದಲ್ಲಿ ತೊಡಗಿಸಿಕೊಳ್ತಿದ್ದಂತಹ ಮಕ್ಕಳು ಆಧುನಿಕ ಸಮಯದಲ್ಲಿ ಮನೆಯೊಳಗೆ ಮೊಬೈಲ್ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಈ ಕಾರಣದಿಂದ ಮಕ್ಕಳಲ್ಲಿ ಕ್ರಿಯಾಶೀಲತೆ ಹಾಗೂ ವ್ಯಾವಹಾರಿಕ ಜ್ಞಾನವನ್ನು ನೀಡಬೇಕು ಎಂದು, ಅದರ ಜೊತೆಗೆ ಸಂವಹನ ಕಲೆ, ಸಾಮಾಜಿಕ ಬದುಕಿನೊಂದಿಗೆ ಒಡನಾಟ, ಕೌಶಲ್ಯ, ಮಕ್ಕಳಲ್ಲಿನ ಸೃಜನಶೀಲತೆ ಅನಾವರಣಗೊಳಿಸುವ ವಿಭಿನ್ನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಷಯವಾಗಿದೆ. ಇಂತಹ ಅಪರೂಪದ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಸ್ವಾಗತಿಸುವ ಕಾರ್ಯ ನನ್ನ ಪಾಲಿಗೆ ಬಂದಿದ್ದು ಹೆಮ್ಮೆಯ ವಿಷಯ. ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಹಾಗೂ ಪೋಷಕರಾಗಿ ಆಗಮಿಸಿರುವ ಶ್ರೀಯುತ ನಿಂಗರಾಜು ಸಿ ಅವರನ್ನು ಕೋರಿಕೊಂಡಾಗ ಅವರು ಮನಪೂರ್ತಿ ಒಪ್ಪಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಶಾಲಾ ಸಂಸ್ಥೆ ಹಾಗೂ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿ ಆಗಮಿಸಿರುವ ಪ್ರಗತಿಪರ ಕೃಷಿಕರಾದ ಸೋಮಶೇಖರ್ ಅವರನ್ನು ಕೇಳಿಕೊಂಡಾಗ ಮನಪೂರ್ತಿ ಒಪ್ಪಿ ನಮ್ಮ ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವರಿಗೂ ಈ ಶಾಲಾ ಸಂಸ್ಥೆ ಹಾಗೂ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಸನ ಜಿಲ್ಲೆಯ ಹಾಗೂ ಅರಸೀಕೆರೆ ತಾಲೂಕಿನ ಹೆಸರಾಂತ ಪತ್ರಿಕಾ ವರದಿಗಾರರಾದ ಶ್ರೀಯುತ ಸೀತಾರಾಮ್ ರವರಿಗೆ ನಮ್ಮ ಸಂಸ್ಥೆ ಹಾಗೂ ಶಾಲಾ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಾಲೆಯ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾದ ಹಾಗೂ ನಮ್ಮ ಶಾಲಾ ಪ್ರಾಂಶುಪಾಲರಾದ ಶ್ರೀಮತಿ ಆಶಾ ಎಚ್.ಎಸ್. ರವರಿಗೂ ನಮ್ಮ ಸಂಸ್ಥೆ ಹಾಗೂ ಶಾಲಾ ಶಿಕ್ಷಕ ವೃಂದದಿಂದ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಈ ಸಂಸ್ಥೆಯ ವಿಶೇಷ ಅಧಿಕಾರಿ ಹಾಗೂ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ಶ್ರೀಮತಿ ರೇಖಾ ಕುಮಾರ್ ಅವರಿಗೂ ನಮ್ಮ ಸಂಸ್ಥೆ ಹಾಗೂ ಶಾಲಾ ಶಿಕ್ಷಕ ವೃಂದದಿಂದ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಅಲ್ಲದೆ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ITI ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಶಾಲೆಯ ಶಿಕ್ಷಕ ವೃಂದ, ಬೋಧಕೇತರ ವರ್ಗ, ನಮ್ಮ ಶಾಲೆಯ ನೆಚ್ಚಿನ ವಿದ್ಯಾರ್ಥಿ ಸಮೂಹ, ಪೋಷಕ ವರ್ಗ ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸಭಿಕರಿಗೂ ನಮ್ಮ ಸಂಸ್ಥೆ ಹಾಗೂ ಶಾಲೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಜ್ಞಾನದ ಕಡಲು, ಅನುಭವದ ಗಣಿ, ನಿಮ್ಮ ಉಪಸ್ಥಿತಿಯೇ ನಮಗೆಲ್ಲ ಪ್ರೇರಣೆ. ವೇದಿಕೆಗೆ ತಮಗೆ ಸ್ವಾಗತ ಕೋರುವ ಈ ಕ್ಷಣ ನಮಗೆಲ್ಲ ಸದಾ ಸ್ಮರಣೀಯ ಎಂದು ಸ್ವಾಗತಿಸಿದ ಶ್ರೀಮತಿ ಜಯಲಕ್ಷ್ಮಿ ಅವರಿಗೆ ಧನ್ಯವಾದಗಳು. ಈಗ ಉದ್ಘಾಟನಾ ಕಾರ್ಯಕ್ರಮ.
ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟವಾದ ಉದ್ಘಾಟನಾ ಕಾರ್ಯಕ್ರಮವನ್ನು ಆಗಮಿಸಿರುವ ಶ್ರೇಯಿತರು ಮತ್ತು ವೇದಿಕೆಯ ಮೇಲಿರುವ ಎಲ್ಲರೂ ಈ ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇದು ನಡುನಾಡಿರಲಿ ಗಡಿನಾಡಿರಲಿ ಅಜ್ಜಿರುವ ದೀಪಗಳ ಅಚ್ಚಳಿಯದಂತೆ ನನಗೆ ಬೆಂಬಲವಾಗಿ ನಿಲ್ಲೋಣ. ನಾಡಿನ ಹಸಿವನ್ನು ನೀಗುವ ನೇಗಿಲ ಯೋಗಿಗೆ ಕೃತಜ್ಞತೆ ಸಲ್ಲಿಸೋಣ. ನಮ್ಮ ಶಾಲೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಲಿಂಗರಾಜು ಪೀರ್ ಅವರ ಕಿರುಪರಿಚಯವನ್ನ ಶ್ರೀಮತಿ ಭಾರತಿಯವರು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಮೇಟಿ ವಿದ್ಯೆಯೇ ಮೇಲು ರಾಟೆ ನಡೆಯುವುದು ಮೇಟಿಯಿಂದಲೇ ಒಕ್ಕಲಿಗನೊಕ್ಕದಿರೆ ಬಿಕ್ಕುವುದು ಜಗತ್ತು ಎನ್ನುವ ಸರ್ವಜ್ಞನ ನುಡಿಯೊಂದಿಗೆ ನನ್ನ ನುಡಿಯನ್ನು ಆರಂಭಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತ ಸನ್ಮಾನ್ಯರಿಗೂ ನಮಿಸುತ್ತಾ ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು, ಹಣ ದೊಡ್ಡದಲ್ಲ, ಗುಣ ದೊಡ್ಡದು, ಮನೆ ದೊಡ್ಡದಲ್ಲ, ಮನ ದೊಡ್ಡದು, ವಿದ್ಯೆ ದೊಡ್ಡದಲ್ಲ, ಅನುಭವ ದೊಡ್ಡದು, ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು, ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು, ಅರಿವು ದೊಡ್ಡದಲ್ಲ, ಆಚಾರ ದೊಡ್ಡದು, ಅಧಿಕಾರ ದೊಡ್ಡದಲ್ಲ, ಅಭಿಮಾನ ದೊಡ್ಡದು, ಆಸ್ತಿ ದೊಡ್ಡದಲ್ಲ, ಆರೋಗ್ಯ ದೊಡ್ಡದು ಎನ್ನುತ್ತಾ ಆರೋಗ್ಯವೇ ಭಾಗ್ಯ, ಇಡೀ ಜಗತ್ತಿಗೆ ಇಡೀ ಪ್ರಪಂಚಕ್ಕೆ ಅನ್ನವನ್ನು ನೀಡುವಂತಹ ರೈತರಲ್ಲಿ ಒಬ್ಬರಾದಂತಹ ಶ್ರೀಯುತ ಲಿಂಗರಾಜು ಸಿರವರು ಚಿಕ್ಕೇಗೌಡರು ಮತ್ತು ರಂಗಮ್ಮನವರ ದಂಪತಿಗಳಿಗೆ ಮಗನಾಗಿ ಜುಲೈ 3, 1971ರಲ್ಲಿ ಬಿಸಲೆಹಳ್ಳಿಯಲ್ಲಿ ಜನಿಸುತ್ತಾರೆ. MSc ಇನ್ ಕೆಮಿಸ್ಟ್ರಿ ವಿದ್ಯಾರ್ಹತೆಯನ್ನು ಹೊಂದಿರುವಂತಹ ಇವರು ವೃತ್ತಿಯಲ್ಲಿ ಕೃಷಿಕರಾಗಿದ್ದು ರಾಗಿ, ಜೋಳ, ತೆಂಗು, ಅವರೆ, ಹುರುಳಿ, ಉದ್ದಿನಕಾಳು, ಹೆಸರು, ತೊಗರಿ, ಬಾಳೆ, ಮಿಶ್ರ ಬೆಳೆಗಳಾದಂತಹ ತರಕಾರಿಗಳನ್ನು ಕೂಡ ಬೆಳೆಯುವುದರ ಜೊತೆಯಲ್ಲಿ ಲಾಭ ಮತ್ತು ನಷ್ಟಗಳನ್ನು ಅನುಭವಿಸಿದಂತಹ ಇವರು ತಮ್ಮ ಜೀವನದಲ್ಲಿ ತಾವು ಪಡೆದಂತಹ ಸ್ವಂತ ಅನುಭವದ ಮೂಲಕ ಒಂದಿಷ್ಟು ಕೃಷಿಯಲ್ಲಿ ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಾ ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದಿದಂತಹ ರೈತರಲ್ಲಿ ನಮ್ಮ ಲಿಂಗರಾಜು ಸರ್ ಅವರು ಕೂಡ ಒಬ್ಬರಾಗಿದ್ದು ನಮ್ಮ ತಾಲೂಕಿನ ಹೆಮ್ಮೆಯ ಪ್ರಗತಿಪರ ಕೃಷಿಕರಾದ ಇವರನ್ನ ಪರಿಚಯಿಸಲು ನಮಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಲೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಲಿಂಗರಾಜು ಪೀರ್ ಅವರು ಕಿರುಪರಿಚಯನ ಮಾಡಿಕೊಟ್ಟಂತಹ ಭಾರತೀಯವರಿಗೆ ಧನ್ಯವಾದಗಳು. ಸಾಧನೆಯ ಶಿಖರವೇರಿ ಸಮಾಜಕ್ಕೆ ಮಾದರಿಯಾದವರು. ನಿಮ್ಮ ಮಾರ್ಗದರ್ಶನವೇ ನಮಗೆಲ್ಲ ದಾರಿದೀಪ. ಈ ಸುಂದರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಲಿಂಗರಾಜು ಪೀರ್ ಅವರು ಕಾರ್ಯಕ್ರಮದ ಪ್ರಮುಖ ಉದ್ದೇಶದ ಕುರಿತು ಹಿತನುಡಿಗಳನ್ನು ನುಡಿಬೇಕೆಂದು ಕೇಳ್ಕೊಳ್ತಾರೆ. ನಮ್ಮನ್ನ ಇಲ್ಲಿ ಕರೆಸಿರೋ ಉದ್ದೇಶ, ಇದು ಮಾಡತಕ್ಕಂಥ ಅವಶ್ಯಕತೆ ಶಾಲೆಗಳಲ್ಲಿ ಈಗ ಬಂದಿರತಕ್ಕಂಥದ್ದು. ಮಕ್ಕಳಿಗೆ ಈ ಮಟ್ಟದಲ್ಲಿ ಪರಿಚಯಿಸಬೇಕು ವ್ಯವಹಾರ ಜ್ಞಾನ. ನಮ್ಮ ಹಳ್ಳಿ ರೈತರಲ್ಲಿ ನಮಗೆ ಹುಟ್ಟಿನಿಂದಲೇ ಮಣ್ಣಿನ ಅನುಭವ ಹೆಚ್ಚಾಗಿದೆ. ಮಣ್ಣಿನ ಅನುಭವ ಮೊದಲು ಮಣ್ಣಿನ ಮೇಲೆ ಮಹತ್ತರವಾದಂಥ ಒಂದು ಅವಿನಾಭಾವ ಸಂಬಂಧ ನಮಗೆ ಮಣ್ಣಿನ ಮೇಲೆ. ರೈತರಿಗೆ ಮಣ್ಣಿನ ಮೇಲೆ ಸಂಬಂಧ ಇಲ್ಲ ಅಂದರೆ ರೈತರೇ ಅಲ್ಲ ಅವರು.
ಹಾಗಾಗಿ ಇವತ್ತು ಒಂದು ಕೃಷಿ ವ್ಯಾಪಾರ ಉದ್ಯಮ ಆಗ್ತಾ ಇದೆ. ಬಟ್ ಅದರ ಬದಲಾಗಿ ನಾವು ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಮಕ್ಕಳ ಪ್ರಗತಿಗೆ, ಕೃಷಿ ಯಾವ ಮಟ್ಟಿಗೆ ಹೋಗ್ತಾ ಇದೆ, ಇಂಥವರು ಈ ರೈತರಿಂದ ನಮ್ಮ ಮಕ್ಕಳಿಗೆ ಹಲವಾರು ರೀತಿಯ ಪ್ರಯೋಜನಗಳಾಗಬಹುದು ಅನ್ನೋ ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಿಜವಾಗ್ಲೂ ಕೂಡ ಸಂತೋಷದ ವಿಚಾರ. ಸೊ ಇಲ್ಲಿ ಹೆಚ್ಚಿನದಾಗಿ ಎಲ್ಲ ಮಕ್ಕಳು ಕೂಡ ಪಟ್ಟಣದ ಮಕ್ಕಳಿದ್ದಾರೆ ಅಂತೇಳಿ ಅನ್ಸುತ್ತೆ ನನಗೇನು, ಹಳ್ಳಿ ಮಕ್ಕಳು ಇದ್ದಾರೆ. ಈ ಎರಡು ಪಟ್ಟಣ ಮತ್ತು ಹಳ್ಳಿಯ ಮಕ್ಕಳ ಒಂದು ಮಿಶ್ರಣ ಶಿಕ್ಷಣ ಇದೆಯಲ್ಲ, ವ್ಯಾಪಾರ ಮತ್ತು ಆಹಾರ, ಇಲ್ಲಿ ಇರ್ತಕ್ಕಂಥದ್ದು ವ್ಯವಹಾರ ಮತ್ತು ಆಹಾರ ಮೇಳ ಅಂತ ಹೇಳಿ ಎರಡನ್ನು ಮಾಡಿದ್ದಾರೆ. ಈಗ ಪಟ್ಟಣದಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಹೆಚ್ಚು ವ್ಯಾಪಾರಸ್ಥರು ಇರ್ತಾರೆ, ಹಳ್ಳಿಗಳಲ್ಲಿ ಕೃಷಿಕರೇ ಇರ್ತಾರೆ, ಆಹಾರವನ್ನ ತಯಾರು ಮಾಡ್ತಕ್ಕಂಥವ್ರು. ಈ ಎರಡೂ ಮಕ್ಕಳುಗಳ ಮಿಶ್ರಣ ಒಂದು ಸಬ್ಜೆಕ್ಟ್ ವಿಚಾರ ವಿನಿಮಯ ಇಲ್ಲಿ ಆಗ್ತದೆ ಅಂತ ಒಂದು ನನ್ನ ಅನುಭವ, ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ನನ್ನನ್ನು ಇಲ್ಲಿ ಕರೆಸಿ ಈ ಕೃಷಿ ಬಗ್ಗೆ, ಆಹಾರದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನ ಸದುಪಯೋಗ. ಕಾಯಕದಲ್ಲಿ ಕೈಲಾಸ ಕಂಡ ಕಾಯಕ ಯೋಗಿ ಈತ, ಸ್ವಾರ್ಥವಿಲ್ಲದ ಸಂತ, ಎಮ್ಮೆಗಳೇ ಇವನ ಸಂಪತ್ತು, ಒಲವೇ ಈತನ ಜಗತ್ತು. ನಮಗೆ ಆಹಾರ ನೀಡಲು ನಿತ್ಯ ಶ್ರಮಿಸುವ ಶ್ರಮಜೀವಿ ರೈತ ಬಾಂಧವರಲ್ಲಿ ಒಬ್ಬರಾದ ಶ್ರೀಯುತ ಎಂ.ವಿ. ಸೋಮಶೇಖರ್ ಅವರ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರ ಕಿರುಪರಿಚಯವನ್ನ ಭಾರತಿ ಮೇಡಮ್ ಅವರು ಮಾಡ್ಕೊಡ್ಬೇಕು ಅಂತ ಕಣ್ಣೀರು ಹನಿಗಿಂತ ಬೆವರ ಹನಿ ಶ್ರೇಷ್ಠ. ಕಣ್ಣೀರು ಬರುವ ಹಾಗೆ ನಟಿಸಬಹುದು, ಬೆವರ ಹನಿ ಬರುವ ಹಾಗೆ ನಟಿಸಲು ಸಾಧ್ಯವಿಲ್ಲ. ಅಂತಹ ಬೆವರ ಹನಿಯನ್ನ ಹರಿಸುತ್ತಾ ನಮ್ಮೆಲ್ಲರಿಗೂ ಅನ್ನವನ್ನ ನೀಡ್ತಕ್ಕಂಥ ಕೃಷಿಕರಾದಂತಹ ಮತ್ತೋರ್ವರು ಶ್ರೀಯುತರು ಎಂ.ಯು. ಸುರೇಶ್ ಸೋಮಶೇಖರ್ ಅವರು ಎಂ. ಉಮಾಪತಿ ಸಾವಿತ್ರಮ್ಮ ಅವರ ಮಗನಾಗಿ ನವೆಂಬರ್ 11, 1967ರಲ್ಲಿ ದುಮ್ಮೇನಹಳ್ಳಿಯಲ್ಲಿ ಜನಿಸುತ್ತಾರೆ. ಇವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕನ್ನಡದಲ್ಲಿ MA ಪೂರ್ಣಗೊಳಿಸಿದಂತಹ ಇವರು ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿಯೂ ಕೂಡ ಕೆಲವು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರದ ದಿನಗಳಲ್ಲಿ ಕೃಷಿಯನ್ನೇ ಮುಖ್ಯ ಕಸುಬನ್ನಾಗಿ ಸ್ವೀಕರಿಸಿದಂತಹ ಇವರು ಆಕಾಶವಾಣಿಯಲ್ಲೂ ಕೂಡ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ರೈತಪರ ಕಾರ್ಯಗಳನ್ನು ಆಯೋಜಿಸುವುದರ ಜೊತೆಯಲ್ಲಿ ರೈತರ ಸಂಕಷ್ಟಗಳನ್ನು ಕೂಡ ನೇರವಾಗಿ ಕಂಡಂತಹ ಅನುಭವಿ ಪ್ರಗತಿಪರ ಕೃಷಿಕರಾಗಿ ತಮ್ಮ ಜೀವನವನ್ನು ಕೃಷಿಯಲ್ಲೇ ನಡೆಸುತ್ತಾ ಪ್ರಸ್ತುತ ರೇಷ್ಮೆ ಹಾಗೂ ತೆಂಗನ್ನು ಬೆಳೆಯುವುದರೊಂದಿಗೆ ಆರ್ಥಿಕವಾಗಿ ವಾಣಿಜ್ಯ ಬೆಳೆಯ ಮೂಲಕ ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಿರುವಂತಹ ಇವರು ಕೃಷಿ ಕ್ಷೇತ್ರಗಳಿಗೆ ಭೇಟಿ ನೀಡಿ ಹಲವಾರು ಅನುಭವಗಳನ್ನು ಪಡೆದಂತಹ ನಮ್ಮ ತಾಲೂಕಿನ ಹೆಮ್ಮೆಯ ಶ್ರೇಷ್ಠ ಪ್ರಗತಿಪರ ಕೃಷಿಕರಾದಂತಹ ಸೋಮಶೇಖರ್ ಅವರನ್ನು ಪರಿಚಯಿಸಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗಾಗಿ ನೋಡಿ, ವಿದ್ಯಾರ್ಥಿಗಳೆಲ್ಲ ಪುಟಾಣಿಗಳು. ಅದಕ್ಕೆ ನಮ್ಮ ಹಿರಿಯರು ಅಂದರೆ ಏನು ಆದ್ಯರು ಅಥವಾ ವೇದ್ಯರು ಹಿರಿಯರು ಅಂತ ಅನಿಸ್ಕೊಳ್ತಾರೆ. ಅನುಭಾವಿಗಳು ಒಂದು ಮಾತು ಹೇಳ್ತಾರೆ, ವಿದ್ಯಾರ್ಥಿಗಳನ್ನ ಖಾಲಿ ಚೀಲ ಅಂತ ಹೋಲಿಸ್ತಾರೆ. ಖಾಲಿ ಚೀಲಕ್ಕೆ ಎಷ್ಟು ಬೇಕಾದರೂ ತುಂಬಬಹುದು. ಅದೇ ಪ್ರೌಢಾವಸ್ಥೆಯಲ್ಲಿರೋರನ್ನ ಒಂದು 20 ವರ್ಷ ಆ ಒಂದು ಹಂತದಲ್ಲಿರೋರನ್ನ ತೂತಾಗಿರೋ ಚೀಲ ಅಂತ ಕರೀತಾರೆ. ಅಂದರೆ ಅವ್ರ ಮನಸ್ಸು ಹೊರಗಡೆ ಎಲ್ಲೋ ಸಂಚಾರ ಮಾಡ್ತಾ ಇರುತ್ತೆ, ಸ್ಥಾಯಿ ಭಾವ ಆಗಿರೋದಿಲ್ಲ, ಸಂಚಾರಿ ಭಾವ ಆಗಿರುತ್ತೆ. ನೀವಿಲ್ಲಿ ನಿಮ್ಮ ಶಿಕ್ಷಕರು ಪಾಠ ಮಾಡುವಾಗ ದೃಷ್ಟಿ ಮಾತ್ರ ಇರುತ್ತೆ ಅವ್ರ ಹತ್ರ, ಆದರೆ ನಿಮ್ಮ ಭಾವನೆಗಳು ಸಂಚಾರ ಮಾಡ್ತಾ ಇರುತ್ತೆ ಹೊರಗಡೆ. ಹಾಗಾಗಿ ಸಂಚಾರಿ ಭಾವ ಅಂತಾರೆ. ಅದು ಸೋರು ಹೋಗುತ್ತೆ ಎಲ್ಲ ವಿಚಾರಗಳು, ಅವ್ರಿಗೇನು ತುಂಬಕ್ಕಾಗೋದಿಲ್ಲ. ಇನ್ನು ವಯಸ್ಸಾದಂಥವ್ರು ತುಂಬಿದ ಚೀಲ, ಅವ್ರಿಗೇನು ತುಂಬಕ್ಕಾಗೋದಿಲ್ಲ, ಇಡ್ಸೋದಿಲ್ಲ. ಹಾಗಾಗಿ ನೀವು ಖಾಲಿ ಚೀಲ ಆಗಿರೋದ್ರಿಂದ ಎಲ್ಲ ವಿಷಯಗಳನ್ನ ತುಂಬಿಕೊಳ್ಬೋದು. ಹಾಗಾಗಿ ನೀವು ಜ್ಞಾನಾರ್ಜನೆ ಕಡೆ ಒತ್ತು ಕೊಡಬೇಕಾಗುತ್ತೆ ಹೆಚ್ಚಾಗಿ. ಧನ್ಯವಾದಗಳು. ಸೀತಾರಾಮರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ನಾವು ಅಂಗಡಿ ಹಾಕೋದು ಯಾವಾಗ, ವ್ಯಾಪಾರ ಮಾಡೋದು ಯಾವಾಗ ಅಂತ ನೀವು ಅನ್ಕೋತಿದ್ದೀರಾ, ನಿಮ್ಮ ಪೇರೆಂಟ್ಸು ಅನ್ಕೋತಾ ಇದ್ದಾರೆ. ಈಗ ಅತಿಥಿಗಳಿಗೆ ಸನ್ಮಾನ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತರಿಗೆ ನಮ್ಮ ಹಾಗೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವ ಎಂ.ಯು. ಸೋಮಶೇಖರ್ ಅವರಿಗೂ ಸಹ ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕು ಅಂತ ಹೇಳಿ.
ಸರಿ ಹೊಸ ಕನಸು ಸದುದೆ ಗೆಲುವು ನಮ್ದೆ ನಗು ಹುಡುಗ ತಲ್ಲಿ ಹೊತ್ತಿಕೊಂಡೆ ಎಲ್ಲರ ಮನದ ನೋಟ ಹಿಡಿದೆ ಕನಸು ಬಣ್ಣ ಬಣ್ಣದಲ್ಲಿ ನೆನಪು ಮುತ್ತು ಮುತ್ತಿನಲಿ ಕಾರಲು ಹೆಜ್ಜೆ ಮುಂದು ಹಾಕೋಣ ಜೋಶ್ ನಮ್ದೆ ಮೈತ್ರಿ ವಾಹನದಲ್ಲಿ ನಾವು ನಡೆವ ದಾರಿ ಹಾಸ್ಯದಲ್ಲಿ ಶುಭಾಶಯ ನಗು ನಮ್ಮ ಕೆಲವು ಸಾಗಾರಿ ಹೆಜ್ಜೆ ಹೆಜ್ಜೆಗೆ ನೃತ್ಯ ನೆನಪುಗಳ ದಾರಿ ಮಿತ್ರರ ಕೈ ಹಿಡಿದು ಆಸೆಯ ದಾರಿಯಲ್ಲಿ ಹಾರೋಣ ಉತ್ಸಾಹವೊಂದು ನಮ್ಮ ಹಾದಿ ಜೋಶ್ ನಮ್ದೆ ಮೈತ್ರಿ ವಾಹನದಲ್ಲಿ ನಾವು ನಡೆವ ದಾರಿ ಹಾಸ್ಯದಲ್ಲಿ ಶುಭಾಶಯ ನಗು ನಮ್ಮ ಕೆಲವು ಸಾಗಾರಿ ಮಾಡಿ ಸಂತೆ ಸೆಲೆಬ್ರೇಟ್ ಮಾಡೋಣ ಹೃದಯದಿಂದ ನಗುಣ ಪ್ರತಿಯೊಂದು ಕ್ಷಣ ಕಳೆದು ಪ್ರೀತಿ ಹೆಜ್ಜೆ ಹೆಜ್ಜೆಗೆ ಹೆಜ್ಜೆ ಸೇರಿಸೋಣ
ಸರ್ ನಮಸ್ತೆ ಸರ್. ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಸರ್. ಚಂದ್ರಶೇಖರ ಭಾರತಿ ಇಂಟರ್ನ್ಯಾಷನಲ್ ಶಾಲೆ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿ ವಿದ್ಯಾರ್ಥಿಗಳನ್ನು ಕೊಂಡೊಯ್ತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾವು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಯದಲ್ಲಿ ಕ್ರೀಡಾಂಗಣದಲ್ಲಿ ನೀವು ಒಳ್ಳೆಯ ಪ್ರೋಗ್ರಾಮ್ನ ಕೊಟ್ಟು ಮಕ್ಕಳು ಅಲ್ಲಿ ತಾಲೂಕು ಆಡಳಿತದಿಂದ ಒಂದು ಅಭಿನಂದನೆ ಪಡಿತಾ ಇರೋದು ನಾವು ನೋಡ್ತಾ ಇರ್ತೀವಿ. ಶಾಲೆಯಲ್ಲಿ ಶಿಕ್ಷಣ ಸಿಗುತ್ತೆ. ಶಿಕ್ಷಣ ಜೊತೆಗೆ ಪೂರಕವಾಗಿ ಅವರಲ್ಲಿ ಒಂದು ವ್ಯಾವಹಾರಿಕ ಜ್ಞಾನ ಮತ್ತು ನೈತಿಕ ಶಿಕ್ಷಣ, ಆಹಾರದ ಒಂದು ಸ್ವಚ್ಛತೆ, ಆಹಾರದ ಬಳಕೆ ಮತ್ತು ತಯಾರಿಕೆ ಇವುಗಳ ಬಗ್ಗೆ ಜ್ಞಾನ ಟೆಕ್ಸ್ಟ್ ಬುಕ್ಗಳಲ್ಲಿ ಇರುತ್ತೆ. ಇದನ್ನು ಶಿಕ್ಷಕರು ವಿಶೇಷ ಕಾಳಜಿ ತಗೊಂಡು ಪೂರ್ವವಾದಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ. ಇವತ್ತು ದಿವಸ ಶಿಕ್ಷಣ ಇಲಾಖೆಯೂ ಸಹ ಈಗ ಮೆಟ್ರಿಕ್ ಮೇಳ ಅನ್ನೋ ಒಂದು ಹೆಸರಿನಲ್ಲಿ ಮಕ್ಕಳ ಸಂತೆ ಅಂತ ಎಲ್ಲ ಕಾರ್ಯಕ್ರಮನ ರೂಪಿಸಿತ್ತು. ಮಕ್ಕಳಿಗೆ ಅದೇ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಿಗೆ ವ್ಯವಹಾರ ಜ್ಞಾನ ಬರಲಿ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಬಹಳ ವ್ಯವಸ್ಥಿತವಾಗಿ ಇಲ್ಲಿ ಮಾಡಿದ್ದೀರಿ. ಇಲ್ಲಿ ಸ್ವಚ್ಛತೆಗೂ ಅವಕಾಶ ಕೊಟ್ಟಿದೆ, ಶಿಸ್ತಿಗೂ ಕೊಟ್ಟಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಎನ್ಕರೇಜ್ ಮಾಡಿದ್ದಾರೆ. ಇದು ಏನು ಹೇಳುತ್ತೆ ಅಂದರೆ ಇಲ್ಲಿನ ಒಂದು ಬೋಧಕ ವರ್ಗ ಸಮುದಾಯನ ಶಾಲೆ ಹತ್ರ ಸೆಳೆದಿದೆ ಅನ್ನೋದು ಇಲ್ಲಿ ಬಿಂಬಿಸಿದೆ. ಇದು ನಿಜಕ್ಕೂ ಶ್ಲಾಘನೀಯ. ಈ ಮಟ್ಟ ಒಂದು ಗುಣಮಟ್ಟ ಶಿಕ್ಷಣ ಏನು ಇಲ್ಲಿ ಕೊಡ್ತಾ ಇದೆ, ಇದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ತಾ ಶಾಲೆ ಒಂದು ಒಳ್ಳೆಯ ಮಟ್ಟಕ್ಕೆ ಬರಲಿ ಅಂತ ನಾವು ಈ ದಿವಸ ಹಾರೈಸ್ತೀವಿ. ಒಳ್ಳೆಯ ಕಾರ್ಯಕ್ರಮ ಆಯೋಜಿಸಿದ್ರಿ. ಇದರಲ್ಲಿ ಶಿಕ್ಷಕರ ಒಂದು ವರ್ಗದ ಪರಿಶ್ರಮ ಬಹಳ ಇರುತ್ತೆ. ಯಾಕೆಂತಂದರೆ ಪೋಷಕರು ಮನವೊಲಿಸ್ಬೇಕು, ಮಕ್ಕಳಿಗೆಲ್ಲ ಇದು ತಯಾರಿ ಮಾಡಬೇಕು. ಅವುಗಳಿಗೆ ಬಹಳ ಖುಷಿ ಆಯಿತು ಇವತ್ತಿನ ದಿವಸ ನೋಡಿ. ಬಹಳ ಲವಲವಿಕೆಯಿಂದ ಎಲ್ಲರೂ ಇದ್ದಾರೆ, ಪೋಷಕರು ಇನ್ವಾಲ್ವ್ ಆಗಿದ್ದಾರೆ. ತುಂಬ ಸಂತೋಷ ಆಯಿತು. ಶಾಲೆ ಹೇಗಾಗಿ ಆಲ್ ಟೀಚರ್ ಸ್ಟಾಫು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ಈ ಒಂದು ನಮ್ಮ ಶಾಲೆ ನಡೀತಾ ಇರೋ ಸಂತೆ ಮತ್ತು ಆಹಾರ ಮೇಳದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ. ನಿಜವಾಗ್ಲೂ ಮಕ್ಕಳಿಗೆ ಈ ಹಂತದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಏಕೆಂದರೆ ಮಕ್ಕಳಿಗೆ ಆಹಾರ ಪದಾರ್ಥಗಳ ಪರಿಚಯ ಆಗುತ್ತೆ ಮತ್ತು ಆಹಾರ ಪದಾರ್ಥಗಳ ಪರಿಚಯ ಜೊತೆಗೆ ಅವುಗಳ ವ್ಯಾಪಾರ ಯಾವ ರೀತಿ ಮಾಡ್ಬೋದು, ಲಾಭ ಯಾವ ರೀತಿ ಗಳಿಸ್ಬೋದು, ಅವುಗಳಿಗೆ ಬಂಡವಾಳವನ್ನು ಎಷ್ಟು ಹಾಕಬೇಕು, ಇನ್ವೆಸ್ಟ್ಮೆಂಟು, ಇವೆಲ್ಲದರಿಂದ ಅವ್ರಿಗೆ ತುಂಬ ಅನುಕೂಲ ಆಗ್ತದೆ. ಮಕ್ಕಳ ಪ್ರಗತಿಗೆ ವ್ಯಾಪಾರ ಮತ್ತು ಒಂದೊಂದು ಆಹಾರ ಪದಾರ್ಥಗಳ ಪರಿಚಯ ಮಕ್ಕಳಿಗೆ ಆಗ್ತದೆ. ಅದು ಮುಖ್ಯ. ಏಕೆಂದರೆ ಮಕ್ಕಳಿಗೆ ಗೊತ್ತಿರಲ್ಲ ಯಾವ ಫುಡ್ ಯಾವ ಫುಡ್ ಏನು ಅನ್ನೋದು. ಹಾಗೆ ಆಹಾರಗಳ ಪರಿಚಯ ಮುಖ್ಯ ಆಗ್ತದೆ. ಅದು ನಮ್ಮದು ಒಪಿನಿಯನ್. ಒಳ್ಳೆಯ ಇದಾಗಿದೆ. ನಿಮ್ಮಲ್ಲಿ ತುಂಬ ಚೆನ್ನಾಗಿ ಈ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿದೆ. ಮಕ್ಕಳು ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗಿ ವ್ಯಾಪಾರವನ್ನು ಫುಡ್ ಏನಂತಂದರೆ ಆಹಾರ ಮೇಳವನ್ನು ತುಂಬ ಇನ್ವಾಲ್ವ್ಮೆಂಟ್ ಆಗಿ ಮಾಡ್ತಾಯಿದ್ದಾರೆ. ನಿಮ್ಮ ಶಾಲೆಯವರು ಕೂಡ ತುಂಬಾ ಶ್ರಮವಹಿಸಿ ಶಿಕ್ಷಕರಾಗಲಿ ಮ್ಯಾನೇಜ್ಮೆಂಟ್ನವರಾಗಲಿ ತುಂಬ ಮಾಡಿರೋದು ಪೋಷಕರಿಗೆ ತುಂಬ ನಮ್ಮಂಥ ಪೋಷಕರಿಗೆ ತುಂಬ ಸಂತೋಷ ಉಂಟು ಮಾಡಿದೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಚಂದ್ರಶೇಖರ ಭಾರತಿ ನಾಲ್ಕನೇ ತರಗತಿಯಲ್ಲಿ ನಡೀತಾ ಇರುವಂಥ ಆಹಾರ ಮೇಳ ತುಂಬ ಅದ್ಭುತವಾಗಿ ನಡೆಸಿದ್ದಾರೆ. ಮಕ್ಕಳೆಲ್ಲ ಅಷ್ಟೇ ಖುಷಿಯಲ್ಲಿ ಬಂದಿದ್ದಾರೆ. ನನ್ನ ಮಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಸೊ ನೋಡಿ, ಇಲ್ಲಿ ಎಲ್ಲ ಕಡೆಯೂ ಪರ್ಚೇಸಿಂಗ್ ಮಾಡಿ ಎಲ್ಲ ಮಕ್ಕಳ ಹತ್ರನೂ ವ್ಯಾಪಾರ ಮಾಡಿ ತುಂಬ ಖುಷಿ ಆಯಿತು. ಇದರಿಂದ ಮಕ್ಕಳಲ್ಲಿ ವ್ಯಾಪಾರ ಜ್ಞಾನನೂ ಬರುತ್ತೆ. ಆಮೇಲೆ ಒಳಗೆ ಬರ್ತಿದ್ದಂಗೆ ಮಕ್ಕಳನ್ನ ತುಂಬ ಚೆನ್ನಾಗಿ ಸೆಳೀತಾ ಇದ್ದಾರೆ. 5 ರೂಪಾಯಿ 10 ರೂಪಾಯಿ ಬನ್ನಿ ಅಂತಾರೆ. ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳ ಚಟುವಟಿಕೆ ನೋಡಿ ಇನ್ನೂ ಖುಷಿ ಆಗ್ತಾ ಇದೆ. ಸೊ ಎಂಟೈರ್ ಚಂದ್ರಶೇಖರ ಭಾರತಿ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ನಮಸ್ಕಾರಕ್ಕೆ ನಾನು ವಂದನೆಗಳನ್ನು ತಿಳಿಸುತ್ತಾ, ನನ್ನ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಪ್ರೀತಿಯ ಪುಟಾಣಿ ಮಕ್ಕಳಿಗೂ ಎಲ್ಲ ಭಗವಂತ ದೇವರು ಒಳ್ಳೇದು ಮಾಡಲಿ. ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿಯಾಗಿ ಚೆನ್ನಾಗಿ ನಡೀಲಿ, ಎಲ್ಲ ಜನ ಎಲ್ಲ ಪಾಲ್ಗೊಳ್ಳಿ, ಚೆನ್ನಾಗಿ ಆಗಲಿ, ಮುಂದೆ ಇನ್ನೂ ಯಶಸ್ವಿಯಾಗಿ ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ. ನೋಡಿ ನೋಡಿ ಅವು ನಾವು ಹೋಗ್ತಾ ಇದ್ದಾವೆ. ಅವಕ್ಕೆ ಫಸ್ಟ್ ಸುಮ್ಮನೆ ನಿಂತಿದ್ದು ಈಗ ಅವ ಜೋರಾಗಿ ಹೋಗ್ತಾ ಇದ್ದಾವೆ. ಬನ್ನಿ 5 ರೂಪಾಯಿ 10 ರೂಪಾಯಿ. ಅವಕ್ಕೆ 5 ನಿಮಿಷದಲ್ಲಿ ಇಷ್ಟು ಜ್ಞಾನ ಬೆಳೀತದೆ. ಸಂಜೆ ಮುಗಿಯೋಕ್ಕೆ ಅವುಗಳಿಗೆ ಕೂತು ಜ್ಞಾನ ಬರುತ್ತೆ. ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಮಕ್ಕಳು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಒಳ್ಳೆ ನಾಲೆಡ್ಜ್ ಕಲಿಯೋಕೆ ಒಳ್ಳೆ ಬೆನಿಫಿಟ್ ಅವಕಾಶ ಇದೆ. ಥ್ಯಾಂಕ್ ಯು. ಇಂದ ಒಳ್ಳೆ ಪ್ರೋಗ್ರಾಮ್ ಇಟ್ಟಿದ್ದಾರೆ. ಒಳ್ಳೆ ಉಪಯೋಗ ಆಗುತ್ತೆ ಅವರಿಗೆ. ವ್ಯವಹಾರ ಜ್ಞಾನದ ಬಗ್ಗೆ ತಿಳಿಯುತ್ತೆ. ಲಾಭ ಎಷ್ಟು, ನಷ್ಟ ಎಷ್ಟು, ಆದಾಯ ಎಷ್ಟು ಅನ್ನೋದ್ರ ಬಗ್ಗೆ ಅವರಿಗೆ ಅರಿವು ಮೂಡುತ್ತೆ. ಇದರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದಾಗ್ತದೆ. ಗ್ರಾಹಕರಿಗೂ
ಒಳ್ಳೆಯದು ತಗೊಳಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಮಕ್ಕಳು ತುಂಬ ಚೆನ್ನಾಗಿದೆ. ಇದೇ ಥರ ಪ್ರೋಗ್ರಾಮ್ಗಳನ್ನ ಇನ್ನೂ ಮುಂದಕ್ಕೆ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ತುಂಬ ಉತ್ಸಾಹದಿಂದ ಹುಡುಗರೆಲ್ಲ ಪಾಲ್ಗೊಳ್ತಾ ಇದ್ದಾರೆ. ಇದೊಂಥರ ಚೆನ್ನಾಗಿದೆ, ಮಕ್ಕಳಿಗೆ ಕಲಿಕೆಗೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಜನಗಳು ಯಾವ ರೀತಿ ಮಾತಾಡ್ತಾರೆ ಅನ್ನೋ ಒಂದು ಅನುಭವ ಬರುತ್ತೆ. ತುಂಬ ಎಕ್ಸ್ಪೀರಿಯನ್ಸ್ ಬರುತ್ತೆ. ಥ್ಯಾಂಕ್ ಯು ಸರ್. ಈ ಥರ ಇಟ್ಟಿರೋದು ತುಂಬ ಚೆನ್ನಾಗಿದೆ. ಮಕ್ಕಳಲ್ಲಿ ಒಂದು ಕಲಿಕಾ ಮಟ್ಟನ ಒಂದು ಬೆಳವಣಿಗೆ ಮಾಡ್ದಂಗೆ ಆಗುತ್ತೆ. ಮಕ್ಕಳಲ್ಲಿ ತೂಕ ಅಳತೆ ಕುಟ್ಟೀಸ್ ಎಷ್ಟು ಚೇಂಜ್ ಇಸ್ಕೋಬೇಕು, ಎಷ್ಟು ಮಾಡಬೇಕು, ಆ ಒಂದು ಇದು ಮಕ್ಕಳಲ್ಲಿ ಒಳ್ಳೆ ಕಲಿಕೆ ಇದೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಚೆನ್ನಾಗಿರಲ್ಲ, ಎಲ್ಲ ಮಕ್ಕಳು ಆಕ್ಟಿವ್ ಆಗಿ ಮಾಡಿದ್ದಾರೆ. ಕ್ಯಾಲ್ಕುಲೇಷನ್ ಅಂದರೆ ಏನಪ್ಪ ಅಂತ ತಿಳ್ಕೊಂಡಂಗಾಗುತ್ತೆ. ಎಲ್ಲ ಚೆನ್ನಾಗಿ ತುಂಬ ವೆರೈಟಿಯಾಗಿ ಮಾಡಿದ್ದಾರೆ. ಒಂದು ಏನೋ ಒಂಥರ ಅವ್ರಿಗೆ ವ್ಯವಹಾರದ ಬಗ್ಗೆ ಯಾವ ಥರ ಬಿಸ್ನೆಸ್ ಯಾವ ಥರ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಮಕ್ಕಳು ಈ ಥರ ವ್ಯವಹಾರ ಕಲಿಯೋಕೆ ಈ ಥರ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೆ. ನಾವು ಮಕ್ಕಳಿಗೆ ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ಸ್ವಲ್ಪ ವ್ಯಾವಹಾರಿಕ ಜ್ಞಾನನೂ ಬೆಳೆಯುತ್ತೆ ಮೇಡಮ್. ತಗೊಳ್ಳೋದು ಕೊಳ್ಳೋದು ಯಾವ ರೀತಿ ಇರುತ್ತೆ, ನಾವು ಯಾವುದೇ ವಸ್ತು ಖರೀದಿ ಮಾಡಬೇಕಾದ್ರೆ ನಮ್ಗೆ ಯಾವ ಥರ ಬೀಳುತ್ತೆ ಅನ್ನೋದೆಲ್ಲ ಸ್ವಲ್ಪ ಅವ್ರಿಗೆ ಮೈಂಡ್ಗೆ ಇದಾಗುತ್ತೆ ಮೇಡಮ್. ಚೆನ್ನಾಗಿತ್ತ ಮೇಡಮ್? ತುಂಬ ಸೂಪರ್ ಆಗಿತ್ತು ಮೇಡಮ್.